ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಶ್ರೇಷ್ಠ ನಾಯಕತ್ವ ಸೋನಿಯಾ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ತಮ್ಮನ್ನ ಈ ಸ್ಥಾನಕ್ಕೆ ಆಯ್ಕೆ ಮಾಡೋದಕ್ಕೋಸ್ಕರ ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಈಗಾಗಲೇ ಕೆಲವರು ಮಾತಾಡಿದರು ಮತ್ತು ಮುಖ್ಯಮಂತ್ರಿಗಳು ಅಲ್ಲೂ ಭಾಷಣ ಮಾಡಿದ್ದು ಕೇಳಿದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದರಲ್ಲಿ ಏನಾದರೂ ವೈಫಲ್ಯಗಳಾದರೆ ಅದರ ಕಾರ್ಯ ಪ್ರವೃತ್ತಿಯಲ್ಲಿ ಆಗ ದೇಶ ಸ್ಥಿರ ಮತ್ತು ಸರಿಯಾಗಿದ್ದರೆ ಮಾತ್ರ ದೇಶ ಸ್ಥಿರ ಮತ್ತು ಸುಭಿಕ್ಷೆಯಲ್ಲಿರುತ್ತೆ. ಅದರ ಜೊತೆಗೆ ತಾವು ಈ ಒಂದು ಸ್ಥಾನವನ್ನು ಅಲಂಕಾರ ಮಾಡಿದ್ದೀರಿ. ತಮ್ಮ ಬಯೋಡೇಟಾ ನನಗೇನು ಹೊಸದಲ್ಲ. ನಾನು ರಾಜಕಾರಣದಲ್ಲಿ ಮೊದಲನೇ ಇನ್ನಿಂಗ್ಸ್ ಮುಗಿಸಿದಾಗ 83ನಲ್ಲಿ ನೀವು ಇನ್ನಿಂಗ್ಸ್ ಪ್ರಾರಂಭ ಮಾಡಿದಿರಿ. NSU ವಿದ್ಯಾರ್ಥಿ ಸಂಘದಿಂದ ಪ್ರಾರ್ಥನೆ ಮಾಡಿದಿರಿ. ನೀವು ಶೇಷಾಪುರಂ ಕಾಲೇಜಲ್ಲಿ ಕಾಲೇಜ್ ಅಧ್ಯಕ್ಷರಾಗಿದ್ದಿರಿ. ಅಲ್ಲಿ ನನ್ನ ಮೇಷ್ಟ್ರು ಅವರು RSSನ ಪ್ರಮುಖರವರು, ಸೋಮ್ಯಾಜುಲು ಅಂತೇಳಿ ಸರಸಂಘ ಚಾಲಕರ ಲೆವೆಲಲ್ಲಿ ಇದ್ದವರು. ಅವರು ನಿಮಗೆ ಪ್ರಿನ್ಸಿಪಾಲು, ನನಗೆ ಮಾತ್ರ ಅವ್ರು ಮೇಷ್ಟ್ರಿದ್ರು. ಅವರು ಆವಾಗವಾಗ ಫೋನ್ ಮಾಡೋರು ನನಗೆ, ಏನಪ್ಪ ನಿಮ್ಮ ಸಲೀಂ ಅಹಮದ್ ಅವರು ಇಷ್ಟು ಗಲಾಟೆ ಮಾಡಿಸ್ತಾರೆ ಅಂತ ಹೇಳಿ. ನಾನು ಆ ಥರ ಮನುಷ್ಯ ಅಲ್ಲ ಸರ್, ಅವರು ಭಾಳ ಸೌಮ್ಯ ಸ್ವಭಾವದವರು. ಕೆಲವು ಪ್ರತಿಭಟನೆಗಳು ಮಾಡ್ಬೋದು, ಅದು ಗಲಾಟೆ ಅಂತ ಹೇಳ್ಬೇಡಿ ಅಂತ. ಇಲ್ಲ ದಿನ ಯಾವುದಾದ್ರೂ ಒಂದು ಇಶ್ಯೂ ತಗೊಂಡು ಬರ್ತಾರೆ ಅಂತ ಹೇಳಿ. ಈಗ ನೀವು 45 ವರ್ಷದ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ನೀವು ನನಗೆ ರಾಜೀನಾಮೆ ಕಳಿಸ್ಬಿಟ್ರಿ. ನನಗೆ ರಾಜೀನಾಮೆ ತಗೊಳಕ್ಕೆ ಇಷ್ಟ ಇರಲಿಲ್ಲ, ಆದರೆ ವಿಧಿ ಇಲ್ಲ. ಹೈಕಮಾಂಡ್ ಅವರು ತಮ್ಮನ್ನ ಅಲ್ಲಿ ನೇಮಕ ಮಾಡಿದ ತಕ್ಷಣ ಅದನ್ನು ರಾಜೀನಾಮೆಯನ್ನು ಒಪ್ಪಿಕೊಂಡು ನಾನು ಕೂಡ ಇದನ್ನು ಕೊಟ್ಟಿದ್ದೀನಿ. ಆ ಸ್ಥಾನದಲ್ಲಿ ಕೂತಾಗ ಅದರಲ್ಲಿ ಭಾಳ 3 ತಮ್ಮನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ತಮ್ಮ 3 ಏನು ಅಂತೀರಾ ಕ್ವಾಲಿಟೀಸ್ ಏನಿದೆ, ಒಬ್ಬ ಮನುಷ್ಯನಿಗೆ ಇರಬೇಕಾದಂಥ ಗುಣಗಳೇನಿದೆ, ಬುದ್ಧಿ, ಸಾಮರ್ಥ್ಯ, ಪ್ರಾಮಾಣಿಕತೆ. ಆದರೆ ಬುದ್ಧಿ ಮತ್ತು ಸಾಮರ್ಥ್ಯ ಏನಕ್ಕೂ ಕೆಲಸಕ್ಕೆ ಬರಲ್ಲ ಪ್ರಾಮಾಣಿಕರಾಗಿಲ್ಲ ಅಂದರೆ. ನೀವೊಬ್ಬ ಪ್ರಾಮಾಣಿಕ ವ್ಯಕ್ತಿ ಇಷ್ಟು ಸುದೀರ್ಘ ಜೀವನದಲ್ಲಿ ಎಲ್ಲೂ ಸಹ ಕಪ್ಪು ಚುಕ್ಕೆಯಿಂದ ಬಂದಿರತಕ್ಕಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿರೋದು ನನಗೂ ಹೆಮ್ಮೆ, ಪಕ್ಷಕ್ಕೂ ಹೆಮ್ಮೆ, ರಾಜ್ಯಕ್ಕೂ ಸಹ ಹೆಮ್ಮೆ ಅಂತೇಳಿ ನನಗೆ ಅನಿಸುತ್ತೆ. ಅದರಲ್ಲಿ ನಾವು ಹೋರಾಟದ ರಾಜಕೀಯ ಮತ್ತು ರಾಜಕೀಯದಲ್ಲಿ 2 ಥರ ಇದೆ, ಹೋರಾಟದ ರಾಜಕೀಯ ಮತ್ತು ಅಧಿಕಾರ ರಾಜಕೀಯ. ಹೋರಾಟದ ರಾಜಕೀಯದಲ್ಲಿ ಜನಸಾಮಾನ್ಯರ ಅರಿವನ್ನು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗುತ್ತೆ. ಹೋರಾಟ ಮಾಡ್ಕೊಂಡು ನೀವು ರಾಜಕೀಯ ಮಾಡಿದಾಗ ಜನಸಾಮಾನ್ಯರ ಅರಿವಿರುತ್ತೆ ನೋಡಿ, ಅದು ಮೇಲ್ದರ್ಜೆಗೆ ಹೋಗುತ್ತೆ. ಅಧಿಕಾರದ ರಾಜಕೀಯ ಮಾಡುವಾಗ ಜನಸಾಮಾನ್ಯ ಅರಿವನ್ನು ಕೆಳದರ್ಜೆಗೆ ತೆಗೆದುಕೊಂಡು ಹೋಗುತ್ತೆ. ತಾವು ಹೋರಾಟದ ರಾಜಕೀಯದ ಮೂಲಕವೇ ಬಂದರೆ ವಿನಃ ಯಾವುದಾದ್ರೂ ಅಧಿಕಾರದ ರಾಜಕೀಯಕ್ಕೆ ಬರಲಿಲ್ಲ. ತಮ್ಮ ಅನುಭವ ನನ್ನಷ್ಟಿಲ್ಲದೆ ಇದ್ರೂ ಸಹ ಅಖಿಲ ಭಾರತ ಮಟ್ಟದಲ್ಲಿ ನೀವು ಯುವ ಕಾಂಗ್ರೆಸ್ಸಲ್ಲಿ NSU ಆಲ್ ಇಂಡಿಯಾ ಅಧ್ಯಕ್ಷರಾಗಿದ್ದಿರಿ. ಅದರ ಜೊತೆಗೆ ಯುವ ಕಾಂಗ್ರೆಸ್ಸಲ್ಲಿ ಆಲ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಿರಿ. ಇವೆಲ್ಲವನ್ನು ಸಹ ಸುದೀರ್ಘವಾದ ಮುಗಿಸ್ಕೊಂಡು ಬಂದ್ರಿ. ಅದರಲ್ಲಿ ಕೆಲವು ವಿಚಾರದಲ್ಲಿ ನಮ್ಮ CT ರವಿ ಅವರು ಹೇಳಿದರು, ವಿಕ್ರಮಾದಿತ್ಯನ ಕತೆ ಒಂದು ಪ್ರಸಂಗ. ನಾವಂತೂ ವಿಕ್ರಮಾದಿತ್ಯ ಕತೆ ಓದಿರೋ ಚಂದಮಾಮದಲ್ಲಿ. ಆ ಕತೆ ಶುರುವಾದಾಗಲೇ ಹೇಳುತ್ತೆ, ವಿಕ್ರಮಾದಿತ್ಯ ಬೇತಾಳನ ಶವವನ್ನು ಹೆಗಲ ಮೇಲೆ ಹಾಕೊಂಡು ಹೋದಾಗ ಕತೆ ಹೇಳ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿ. ಅದರಲ್ಲಿ ಸರ್ವ ಸಂಘ ಪರಿತ್ಯಾಗಿ ಆದವನೇ ಸನ್ಯಾಸಿ ಆಗ್ತಾನೆ. ಅವನು ಜೀವನದಲ್ಲಿ ಎಲ್ಲ ಬಿಟ್ಟು ಇನ್ನೇನು ಬೇಡಪ್ಪ ಈ ಪ್ರಪಂಚದಲ್ಲಿ, ನಾನು ಎಲ್ಲವನ್ನು ತ್ಯಾಗ ಮಾಡಿ ಹೋಗ್ತಾ ಇದ್ದೀನಿ ಅಂತ. ಆದರೆ ಈಗ ಉಲ್ಟಾ ಆಗ್ಬಿಟ್ಟಿದೆ, ಸನ್ಯಾಸಿಗಳೇ ರಾಜಕಾರಣದಲ್ಲಿ ಬಂದ್ಬಿಟ್ಟಿದ್ದಾರೆ. ಇವಾಗ ನಾವೇನು ಮಾಡಬೇಕಾಗುತ್ತೆ CT ರವಿ ಅವರೇ? ಆ ಕಾಲ ಬೇರೆ ಈ ಕಾಲ ಬೇರೆ, ಭಾಳ ಪರಿವರ್ತನೆ ಆಗ್ಬಿಟ್ಟಿದೆ. ಆದ್ದರಿಂದ ಈ ವಿಕ್ರಮಾದಿತ್ಯ ಬೇತಾಳನ ಕತೆ ನೋಡಿದಾಗ ಎಸ್ ಸರ್, ನಾನು ಜೀವನದಲ್ಲಿ ಯಾವತ್ತೂ ಸನ್ಯಾಸಿ ಅಂತ ಹೇಳಲ್ಲ. ನಾನು ನೇರವಾಗಿ ಹೇಳ್ತಕ್ಕಂಥ ಸನ್ಯಾಸಿ ಆಗೋ ಪ್ರಶ್ನೆನೇ ಇಲ್ಲ. ಆದ್ರಿಂದ ಕೆಲವು ಸಂದರ್ಭದಲ್ಲಿ ಏನಂದ್ರಿ, ಆ ಮಟ್ಟಕ್ಕೂ ನಾನು ಹೋಗಿಲ್ಲ. ಅದನ್ನ ಆ ಲೇಪ ನಿಮಗಿದೆ, ಈಗ ಸದ್ಯಕ್ಕೆ ಆ ಲೇಪ ನಿಮಗಿದೆ. ಸೊ ಅದರ ಜೊತೆಗೆ ಕೆಲವು ವಿಚಾರದಲ್ಲಿ ಈಗ ಸಲೀಂ ಅಹಮದ್ ರವರು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿದ್ದರು. ನಮ್ಮಲ್ಲಿ ಆಸ್ಕರ್ ಫರ್ನಾಂಡಿಸ್ ಬಿಟ್ಟರೆ 24 ಗಂಟೆ ಯಾರಾದರೂ ಕೆಲಸ ಮಾಡ್ತಾ ಇದ್ರೆ ಈ ಸಲೀಮೆ. ನಾನು ಹೇಳ್ತಾ ಇದ್ದೆ, ಯಾಕ್ರಿ 1 ಗಂಟೆ 2 ಗಂಟೆವರೆಗೆ ಇರ್ತೀರಾ?
ನಿಮ್ಗೇನು ಕೆಲಸ ಇಲ್ಲ ಅವ್ರದ್ದು. ನಾನೀಗ ಸದನದಲ್ಲಿ ಹೇಳ್ಬಾರ್ದು. ನಿಮ್ಗೆ ಇದೇನಾ ಕೆಲಸ? 12 ಗಂಟೆ 2 ಗಂಟೆ ಮೇಲೆ ನೀವು ರಸಲ್ ಮಾರ್ಕೆಟ್ಗೆ ಟೀ ಕುಡಿಯೋಕೆ ಹೋಗ್ತೀರಾ, ಇಲ್ಲೂ ಹಂಗೆ ಮಾಡ್ತೀರಾ. ಬೇಗ ಅಂಗಡಿ ಮುಚ್ಚಿರ, 12 ಗಂಟೆಗೆಲ್ಲ ಮುಚ್ಚಿಬಿಟ್ಟು ಹೋಗಿ ಅಂದ್ರೇನು 2 ಗಂಟೆ 3 ಗಂಟೆವ್ರು ಕೆಲಸ ಮಾಡೋರು ಒಬ್ಬ ಕಾರ್ಯಾಧ್ಯಕ್ಷರಾಗಿ. ಅದು ಹಾಂ ಅಲ್ಲ, ಪಕ್ಷದ ಕೆಲಸ, ಅದನ್ನೇ ಹೇಳ್ತಾ ಇದ್ದ ಅವರು. ಅದಕ್ಕೋಸ್ಕರ ನಾನು ಪ್ರಾಮಾಣಿಕತೆ ಅಂತ ಹೇಳಿದ್ದು. ಬುದ್ಧಿ ಮತ್ತು ಸಾಮರ್ಥ್ಯ ಕೆಲಸಕ್ಕೆ ಬರೋದಿಲ್ಲ, ಪ್ರಾಮಾಣಿಕತೆ ಇರಲಿಲ್ಲ ಅಂತ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿನ ನಾವು ಪಕ್ಷದಲ್ಲಿ ನಾವು ಕಳ್ಕೊಳ್ತಾ ಇದ್ದೀವಿ. ಹಂಗಾರೆ ಸದನನೂ ಕೂಡ 2 ಗಂಟೆವರೆಗೆ ನಡೆಸ್ತಾರೆ ಅಂತ ಮುನ್ಸೂಚನೆಗೆ ಹೇಳ್ತಾ ಇದ್ದೀರಾ ಸರ್? ಗೋಳಿಗೂ ಅಲ್ಲ, ಅದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಏನಂದ್ರಿ? ಅಲ್ಲ, ಯುಟಿ ಖಾದರ್ದು ಟ್ರೈನಿಂಗ್ ಬೇರೆ, ಯುಟಿ ಖಾದರ್ ಸೇವಾದಳ ಟ್ರೈನಿಂಗು. ಇವರು NSA, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ ಒಂದ್ಬಿಟ್ಟು ಎಲ್ಲ ಕಡೆ ಟ್ರೈನಿಂಗ್ ತಗೊಂಡಿದ್ದಾರೆ ಇವರು. ಸೊ ಅದಕ್ಕೆ ಅದ್ರ ಜೊತೆಗೆ ಅವರು ಹೇಳ್ತೀನಿ ಕೇಳಿ, ಅವರು ಶೇಷಾಪುರಂ ಕಾಲೇಜಲ್ಲಿದ್ದಾಗ ನಮ್ಮ ಮುಖ್ಯಮಂತ್ರಿಗಳು ರೇಣುಕಾಚಾರ್ಯ ಕಾಲೇಜಲ್ಲಿ ವಿದ್ಯಾರ್ಥಿ ನಾಯಕರು. ಹೌದಲ್ಲ ನೋಡ್ರಿ ಅಧ್ಯಕ್ಷರೇ? ಮುಖ್ಯಮಂತ್ರಿಗಳು ತಲೆ ಆಡಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿ ಸಂಘಟನೆಗಳಿಂದ ಬಂದವರು ನಮ್ಮಲ್ಲಿ ಬಹಳ ಪ್ರಮುಖವಾದ ಜಾಗದಲ್ಲಿ ಇರೋದು ನೋಡಿದಾಗ ನನಗೂ ಸಮಾಧಾನ ಆಗುತ್ತೆ. ಯಾಕಂದ್ರೆ ಪಕ್ಷ ಅನ್ಕೊಂಡೆ ಬಂದಿರ್ತಕ್ಕಂಥವ್ರು ನಾನು. ಅದ್ರ ಜೊತೆಗೆ ಅವ್ರು ನನ್ನ ಜೊತೆ ಇವರಿಬ್ಬರು ಸಹ ಕೊರಿಯಾಗೆ ಬಂದಿದ್ರು 89ನಲ್ಲಿ. 89 ಕೊರಿಯಾಗೆ ಬಂದಿದ್ದ ಸಂದರ್ಭದಲ್ಲಿ ನಾವು 500-600 ಜನ ಇದ್ವಿ. ಅದೇ ಲಾಸ್ಟ್ ಆಮೇಲೆ ಯೂತ್ ಅಂಡ್ ಸ್ಟೂಡೆಂಟ್ ಪ್ರೋಗ್ರಾಮ್ ಆಗೋದೇ ನಿಂತೋಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದ್ರ ಜೊತೆಗೆ ಈ ಸಲೀಂ ಅಹಮದ್ ರವರು ACPYL ಅಂತ ಅಂತಾರೆ. ಅಮೆರಿಕಾದಲ್ಲಿ ಒಂದು NGO ಇದೆ. ಅದು ಅಮೆರಿಕದ ರಾಷ್ಟ್ರದ ಅಧ್ಯಕ್ಷರ ಚುನಾವಣೆ ಆಗುವಾಗ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ಅವರೆಲ್ಲ ಈ ಚುನಾವಣೆ ಪ್ರಕ್ರಿಯೆಯನ್ನು ನೋಡಿ ಅಂತ ಹೇಳಿ ಕರೆಸ್ತಾರೆ. ನಾನು 89ನಲ್ಲಿ ಹೋಗಿದ್ದೆ, ಇವರು 2000ರಲ್ಲಿ ಹೋಗಿದ್ದಾರೆ ಅಂತ ಕಾಣುತ್ತೆ. ಆ ಅನುಭವಗಳೆಲ್ಲ ಇರುತ್ತೆ ನೋಡಿ. ಆ ಅನುಭವ ಎಲ್ಲವೂ ಸಹ ಈ ಸದನದಲ್ಲಿ ತಂದು ಪ್ರಜಾಪ್ರಭುತ್ವವನ್ನು ಯಾವ ರೀತಿ ಗಟ್ಟಿಗೊಳಿಸ್ಬೋದು ಅನ್ನೋದನ್ನ ತಾವು ನೋಡಿಸ್ಬೇಕು ಅಂತ ಹೇಳ್ಕೊಳ್ತೀನಿ. ಜೊತೆಗೆ ಕೆಲವು ಪ್ರಸ್ತಾಪ ಆಯಿತು. ಸಭಾಧ್ಯಕ್ಷರು ವಿರೋಧ ಪಕ್ಷದವ್ರ ಹತ್ರ ನಾನು ಅವ್ರ ಹತ್ರ ಕೇಳ್ಕೊಂಡೆ, ನಮ್ಮ ವಿರೋಧ ಪಕ್ಷದ ನಾಯಕರ ಹತ್ರ. ನಾಮಿನೇಷನ್ ಆಗೋಗಿತ್ತು ನೋಡಿ. ಈ ರಾಜ್ಯದ ಪರಂಪರೆ ಇದೆ, ಚಿಂತಕರ ಚಾವಡಿ. ಇಲ್ಲಿ ಬಹಳಷ್ಟು ನಾನು ನೆನೆಸ್ಕೊಳ್ಳೋದು ಯಾರು ಅಂದರೆ H. ನರಸಿಂಹಯ್ಯನವರು, MP ಶಾಸ್ತ್ರಿಗಳನ್ನ ನೆನೆಸ್ಕೊಳ್ತೀನಿ. ಇಬ್ಬರು ನನ್ನ ಗುರುಗಳೇ. ಅವರೆಲ್ಲ ಇದ್ದಂಥ ಮಹಾನ್ ವ್ಯಕ್ತಿಗಳು. ಅವರಿದ್ದಂಥ ಇದರಲ್ಲಿ ಸ್ವಲ್ಪ ದೊಡ್ಡತನ ತೋರಿಸಿ ಯುನಾನಿಮಸ್ ಆಗಿ ಮಾಡಿ ಅಂದರೆ ಅದು ನಾನು ಪಕ್ಷದ ವಿಚಾರದಲ್ಲಿ ಕೇಳಬೇಕಾಗತ್ತೆ ಅಂತಂದ್ರು. ಬಹಳ ಸಂತೋಷ. ಬಸವರಾಜ ಹೊರಟ್ಟಿಯವ್ರ ಬಗ್ಗೆ ನನಗೆ ಅಪಾರವಾದ ಗೌರವ. ಯಾವತ್ತೂ ಸಹ ನಾನು ಶಿವಕುಮಾರ್ ಅವ್ರನ್ನು ಕೇಳ್ಬೋದು, ಸಿದ್ದರಾಮಯ್ಯವ್ರನ್ನ ಇವ್ರನ್ನು ಕೇಳ್ಬೋದು. ಸ್ವಾಮಿ, ನಮ್ಮಲ್ಲಿ ಯಾರು ಲಿಂಗಾಯತರಲ್ಲಿ ದೊಡ್ಡ ಲೀಡ್ ಯಾರು ಇಲ್ಲ, ಅವ್ರಿಗೆ ಕರೆಸಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದವ್ರು ನಾನು. ಈ ಸದನದಲ್ಲೂ ಸಹ ನಾನು ಹೇಳಿದ್ದೆ. ಆ ಗೌರವ ಇಟ್ಕೊಂಡು ನಿಂತವ್ರು ನಾವು. ಅವ್ರಿಗೆ ನೋವಾಗ್ತಕ್ಕಂಥ ಕೆಲಸ ನಾವು ಯಾವತ್ತೂ ಸಹ ಮಾಡಿಲ್ಲ. ನಾನು ಮೊಟ್ಟ ಮೊದಲನೇ ನನ್ನ ಜೀವನದಲ್ಲಿ ಶಿವಕುಮಾರ್ ಅವರು ಅಷ್ಟು ಡೀಸೆಂಟ್ ಆಗಿ ಸಭ್ಯವಾಗಿ ಯಾರ ಹತ್ತಾದ್ರೂ ಮಾತಾಡಿದ್ದೆ ಅಂದ್ರೆ ಅದು ನಿಮ್ಮ ಹತ್ರ ಮಾತಾಡಿದ್ದೆ ನಾನು ನೋಡಿದ್ದವ್ರು. ಅವ್ರು ಸ್ವಲ್ಪ ಮಂಡ್ಯ ಇದಲ್ಲ, ಮುಖ್ಯಮಂತ್ರಿಗಳ ಮೇಲೆ ಬಹಳ ಸಭ್ಯವಾಗಿ ನಿಮ್ಮ ಹತ್ರ ಮಾತಾಡಿದ್ದು ಅಂದ್ರೆ ಅವರು ಸಭ್ಯವಾಗಿ ಯಾರ ಹತ್ರ ಮಾತಾಡಲ್ಲ ಅಂತ ಒಂದು ಹಿಂಟ್ ಕೊಟ್ಟಂಗಾಗತ್ತೆ. ಬೇಡ, ಅದು ಬಂದೆ ಅವ್ರು ಜನರಲ್ ಆಗಿ ಬಹಳ ರಫ್ ಆಗಿ ಮಾತಾಡ್ತಾರೆ, ತಪ್ಪಾಗಿ ಮಾತಾಡೋದಂತಕ್ಕಂತ ಹೇಳ್ತಾರೆ. ಅಲ್ಲ, ಅವ್ರು ಯಾವಾಗಲೂ ಮೊಸರಲ್ಲಿ ಕಲ್ಲು ಹುಡುಕೋ ಅಭ್ಯಾಸ, ತೊಂದರೆ ಇಲ್ಲ, ಅದನ್ನ ನಾನು ಅನುಭವಿಸಿದ್ದೀನಿ. ಆ ಮಣ್ಣಿನ ಗುಣಕ್ಕೆ ಕರೆಕ್ಟ್ ಆಗಿದ್ದಾರೆ. ಯಾಕಂದ್ರೆ ನಿಮಗೆ ಬೇಕಾಗಿರೋದು ಅಂತವ್ರೆ. ಸಲೀಂ ಅಂತವರು ಅವರು ಹೇಳ, ಅವ್ರು ಈ ಮುಸಲ್ಮಾನರಲ್ಲಿ ಬ್ರಾಹ್ಮಣರು ಇದ್ದಂಗೆ ಬಹಳ ಮಡಿವಂತರು. ನಿಮಗೆ ಬೇಕಾಗಿರೋದು DK ಶಿವಕುಮಾರ್ ಅಂತವ್ರೆ. ಯಾಕಂದ್ರೆ DK ಶಿವಕುಮಾರ್ಗೆ ಬಂಡೆ ಅಂತೀರಾ, ಬುಲ್ ಅಂತೀರಾ, ಎಲ್ಲ ಅಂತೀರಲ್ಲ, ಅವು ಬೇಕಾಗಿರೋದು ನಿಮ್ಗೆ ಅದೇ. ಯಾಕಂದ್ರೆ ನಯವಾಗಿ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಸಹ ಅವ್ರ ಸಂಬಂಧ ಇರೋದ್ರಿಂದ ನಾನೇ ಅವ್ರ ಮನೆಗೆ ಹೋದೆ. ನಾನು ಈ ಸದನದ ಸದಸ್ಯರಾಗಿರೋದ್ರಿಂದ ಚೇರ್ಮನ್ರನ್ನ ನಾವು ಎಲ್ಲೂ ಕರಿಬಾರ್ದು ಅಂತ ನಾನೇ ಮನೆಗೆ ಹೋಗಿ ನಮ್ಮ ಮುಂದೆ 2 ಆಪ್ಷನ್ ಇದೆ ಅಂತ ಹೇಳಿ, ನೋಡಿ ನೀವು ಹಿರಿಯರಿದ್ದೀರಿ, ಒಂದು ನಮಗೆ ಬಹಳ ಕ್ಲಿಯರ್ ಆಗಿದೆ, ಅವಿಶ್ವಾಸ ಮಂಡನೆ ಮಾಡಿ ಅಂತ ಹೇಳಿ. ಒಂದನೇ ಸಲ ಅವಿಶ್ವಾಸ ಮಂಡನೆ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಬೇಡ ಅವ್ರು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು, ಬಿಟ್ಬಿಡಿ ಅಂದ್ರೆ. ಆಯ್ತು, ಬಿಟ್ವಿ. ನಾನು ಹೋಗಿ ಹೇಳಿದೆ, ನೋಡಿ 2 ಆಪ್ಷನ್ ಇರೋದು, ಒಂದು ಅವಿಶ್ವಾಸ ನಿರ್ಣಯ ನಾವು ಮಂಡನೆ ಮಾಡಬೇಕು, ಇಲ್ಲ ಅಂದರೆ
ತಾವು ರಾಜೀನಾಮೆ ಕೊಟ್ಟರೆ ಅದು ಪ್ರಸಂಗ ಬರಲ್ಲ. ಒಂದು ಜ್ಞಾಪಿಸ್ತೀನಿ, ವಿರೋಧ ಪಕ್ಷದ ನಾಯಕರೇ, ಹೋದ ಬಾರಿ ಅವ್ರು 45 ವರ್ಷ ಆಗಿದೆ ಅಂತ ಹೇಳಿ ಇದೇ ಸದನದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ, ನಾನು ಅದು 2ನೇ ಭಾಷಣ ಮಾಡಿದ್ದು, ಮಂಜುನಾಥ್ ಭಂಡಾರಿ ಮೊದಲು ಮಾಡಿದ್ರು, ನಾನು 2ನೇ ಮಾಡಿದ್ರೆ ಸ್ವಲ್ಪ ಲೈನ್ ಹೋಗ್ಲಿ ಅಂತ ಹೇಳಿ ದಿವಸ ಪೂರ್ತಿ ಅವ್ರನ್ನ ಹೊಗಳಿದ್ದೀವಿ, ದಿವಸ ಪೂರ್ತಿ. ಆದರೆ ಭೋಜೇಗೌಡರು ಏನು ಹೇಳಿದ್ರು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ದಿವಸ ಪೂರ್ತಿ ನಾವು ಅವನ್ನ ಭಾಳ ದೊಡ್ಡ ಮಟ್ಟದಲ್ಲಿ ಹೊಗಳಿದ್ದೀವಿ. ನೀವು ಅವಿಶ್ವಾಸ ಮಂಡನೆ ಮಾಡಿದಾಗ ನಾವು ಹೊಗಳ್ತೀವಿ ಅನ್ಕೊಂಡಿದ್ದೀರಾ? ರಾಜಕೀಯ ಪಕ್ಷದವ್ರು ನಾವು ಅವಿಶ್ವಾಸ ಮಂಡನೆ ಮಾಡಿದಾಗ ಹೊಗಳೋ ಪ್ರಶ್ನೆನೇ ಇಲ್ಲ. ನೀವು ಶತ್ರುಗಳಲ್ಲ, ನಮಗೆ ವಿರೋಧದವರು. ಯಾಕಂದ್ರೆ ಆ ವಿಚಾರಗಳು ನಾನು ಆವಾಗ ಹೇಳ್ತಾ ಇರ್ತೀನಿ. ಪಾಕಿಸ್ತಾನ ವಿಚಾರ ಬಂದಾಗಲೂ ನಾನು ಹೇಳಿದ್ದೀನಿ, ನೀವು ನಮ್ಮ ಶತ್ರುಗಳಲ್ಲ, ವಿರೋಧಿಗಳು, ರಾಜಕೀಯ ವಿರೋಧಿಗಳು. ನಾವು ಏನೇನು ಹೇಳ್ಬೇಕು ಅದೆಲ್ಲ ಹೇಳ್ಬಿಡ್ತಾ ಇದ್ವಿ. ಅದರಲ್ಲಿ ಹೇಳ್ತೀನಿ ಕೇಳಿ, ಇನ್ನೊಂದು ಭಾಳ ಸ್ವಾರಸ್ಯಕರವಾದ ಬರ್ಕೊಂಡೆ, ಅದು ಕೈಗೆ ಸಿಗ್ತಾ ಇಲ್ಲ. ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಸದನದ ಗೌರವ ಕೂಡ ಕಮ್ಮಿ ಆಗ್ಬೋದಿತ್ತು. ಅದಕ್ಕೋಸ್ಕರ ನಾನೇ ಹೋಗೋ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ನೀವು ಹಿರಿಯರಿದ್ದೀರಿ, ನಿಮ್ಮಷ್ಟು ಹಿರಿತನ ಈ ರಾಜಕಾರಣದಲ್ಲಿ ಯಾರೂ ಇಲ್ಲ, ನೀವು ಆದಷ್ಟು ದೊಡ್ಡ ಮನಸ್ಸು ಮಾಡಿ ಬಿಡಿ ಅಂತ ಹೇಳಿ. ಸೊ ಅವ್ರು ಒಪ್ಕೊಂಡ್ರು. ಮುಖ್ಯಮಂತ್ರಿಗಳು ಸಹ ಅವ್ರ ಮನೆಗೆ ಹೋಗಿ ಮಾತಾಡಿ, ಮುಖ್ಯಮಂತ್ರಿಗಳಿಗೂ ಸಹ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಗೆ ನಾವು ಬಿಟ್ವಿ. ಆದರೆ 6ನೇ ತಾರೀಕು ಸಾಹೇಬ್ರೆ ನನಗೆ ಫೋನ್ ಮಾಡಿದ್ರು, ನೋಡಿ ಸ್ನೇಹಿತರು ಸಂಬಂಧಿಕರಿಂದ ಭಾಳ ಒತ್ತಡ ಇದೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ. ನಾನು ಮಾತಾಡ್ಬಿಟ್ಟು ಬೆಳಿಗ್ಗೆ ಹೇಳ್ತೀನಿ ಅಂದೆ. 7ನೇ ತಾರೀಕು ನನಗೆ ಬೇರೆ ಕಾರ್ಯಕ್ರಮವೂ ಇತ್ತು, ಆಲ್ ಇಂಡಿಯಾ OBC ಸಂಸ್ಥೆಯವರೆಲ್ಲ ಬಂದಿದ್ದರು ಪಕ್ಷಾತೀತವಾಗಿ. ಅದನ್ನು ಮುಗಿಸ್ಕೊಂಡು ಬಂದಾಗ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಸದಸ್ಯರು, ನಮ್ಮ ಗಾಯತ್ರಿ ಶಾಂತೇಗೌಡರನ್ನ ಪ್ರಮಾಣ ವಚನಕ್ಕೆ ಬಂದಿದ್ರು. ಸೊ ನಾನು ಬೇಗ ಬಂದಾಗ ಹೇಳಿದೆ, ಅವರು ಮುಖ್ಯಮಂತ್ರಿಗಳು ಇನ್ನೂ ರಾಜೀನಾಮೆ ಅಂತ ಹೇಳಿರಲಿಲ್ಲ, ಇನ್ನೂ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಿ ನಾನು ಹೈಕಮಾಂಡ್ ಹತ್ರ ಮಾತಾಡಿದ್ದೀನಿ, ಅವರು ರಾಜೀನಾಮೆ ಕೊಡಕ್ಕೆ ಆಗೋದಿಲ್ಲ ಅಂತ ಇದ್ದಾರೆ, ಆದರೆ ನಿಮ್ಮಲ್ಲಿ ನಂಬರ್ಸ್ ಇದೆ, ನೀವು ಅವಿಶ್ವಾಸ ಮೂವ್ ಮಾಡಿ ಅಂತ. ಭಾಳ ಜಲ್ದಿ ಎಲ್ಲರನ್ನು ಕರೆಸಿ ಅವಿಶ್ವಾಸವನ್ನು ಮಂಡನೆ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಸಹ ಅಲ್ಲಿ ಭಾಳ ಸೌಜನ್ಯವಾಗಿ ಹೊರಟ್ಟಿ ಸಾಹೇಬ್ರಿಗೆ ಹೇಳಿದ್ರು, ನೋಡಿ ಇದೆರಡೇ ನಮ್ಮ ಹತ್ರ ಇರೋದು, ಒಂದು ರಾಜೀನಾಮೆ ಕೊಡಬೇಕು, ಇಲ್ಲ ಅವಿಶ್ವಾಸಕ್ಕೆ 11 ಗಂಟೆಗೆ ಅವಿಶ್ವಾಸ ನಾವು ಫೈಲ್ ಮಾಡಿಬಿಟ್ಟಿದ್ವಿ. ನಾವು 1 ಗಂಟೆಗೆ ಹೋಗಿ ಅವ್ರನ್ನ ಕೇಳ್ಕೊಂಡು ಅಷ್ಟೊತ್ತಿಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಯಾವುದ್ರ ಮೇಲೆ ಬೇಕಾದರೂ ಪ್ರಮಾಣ ಮಾಡೋಕ್ಕೆ ಸಿದ್ಧ ಇದ್ದೀನಿ, 1 ಗಂಟೆಗೆ ರಾಜೀನಾಮೆ ಕೊಡ್ತೀನಿ ಅಂದಾಗ ಅಲ್ಲಿ ಗುಂಪಿತ್ತಲ್ಲ, ಮುಖ್ಯಮಂತ್ರಿಗಳು ಹೇಳಿಷ್ಟೇ, ಅವ್ರ ಪ್ರೈವೇಟ್ ಸೆಕ್ರೆಟರಿನ ಕರೆದು ಅವ್ರ ಹತ್ರ ಮಾತಾಡೋಕ್ಕೆ ಹೇಳಿ ಅಂದರು. ಯಾರಿಗೂ ಫೋರ್ಸ್ ಮಾಡಲಿಲ್ಲ. ಅವ್ರಿಗೆ 80 ವರ್ಷ ಬಸವರಾಜ ಹೊರಟ್ಟಿ ಅವ್ರಿಗೆ ನಾವು ಯಾರಾದರೂ ಫೋರ್ಸ್ ಮಾಡೋಕ್ಕಾಗುತ್ತಾ? ಅಥವಾ ಆಪಾದನೆಗಳಿಗೆ ಬಂದಾಗ ನಾವೇನು ಮಕ್ಕಳ? ಹೇಳ್ತೀನಿ ಕೇಳಿ, ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಏನು ಹೇಳುತ್ತೆ? ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವರೇ ತಾವೇ ಹೇಳಿರೋದು, ವಾಸ್ ನಾಟ್ ಫೋರ್ಸ್ ಟು ಕ್ವಿಟ್, CM ಡಿಡ್ ನಾಟ್ ಪ್ರೆಷರ್ ಮೀ, ಹೊರಟ್ಟಿ. ಅದ್ರ ಜೊತೆಗೆ ಹುದ್ದೆಯಿಂದ ಹೊರ ನಡೆದ ಹೊರಟ್ಟಿ ಗೌರವವನ್ನು ಉಳಿಸಿಕೊಳ್ಳುವ ನಡೆ ಅಂತ ಎಡಿಟೋರಿಯಲ್ಗಳೆಲ್ಲ ಬಂತು ಪ್ರಜಾವಾಣಿನಲ್ಲಿ. ರಾಜೀನಾಮೆಗೆ ಬಸವರಾಜ ಹೊರಟ್ಟಿಯವರು ಒಪ್ಪಿಗೆ. ಆಮೇಲೆ ಬೇರೆಯವರು, ನಿಮ್ಮ ಪಕ್ಷದವರು ತಾವೆಲ್ಲರೂ ಸಹ ಬೆದರಿಕೆ ಹಾಕಿ ರಾಜೀನಾಮೆ. ನಮ್ಮ ಹತ್ರ ಏನು ED ಇದೆಯಾ, CBI ಇದೆಯಾ, IT ಇದೆಯಾ? ಅವ್ರ ಮೂಲಕ ಬೆದರಿಸ್ಬಿಟ್ಟು ರಾಜೀನಾಮೆ ತಗೊಳ್ಳೋಕ್ಕೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂಖ್ಯಾಬಲ ಇದೆ, ಅದರ ಮೇಲೆ ನಾವು ಆಗಲಿ ಚುನಾವಣೆ ಅಂತ ಸದನದ ಚಿಂತಕರ ಚಾವಡಿಯ ಒಂದು ಘನತೆ ಗೌರವವನ್ನು ಕಾಪಾಡಬೇಕು ಅಂತೇಳಿ ಒಂದೇ ಒಂದು ವಿಚಾರದಲ್ಲಿ ನಾವು ಅಷ್ಟು ನಿಧಾನವಾಗಿ ಹೋಗಿರ್ತಕ್ಕಂಥದ್ದು. ಅದನ್ನು ಅವ್ರು ರಾಜೀನಾಮೆ ಕೊಟ್ಟಿದ್ದ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಅವ್ರು ಹೇಳಿದಕ್ಕೋಸ್ಕರ ನಾವೆಲ್ಲರೂ ಸಹ ಹೋಗಿ ಅವ್ರ ಮೇಲೆ ಅಪಾರ ಗೌರವದಿಂದ ನಾವು ಹೋಗಿ ಹೇಳಿದ್ದೇವೆ ವಿನಃ ಅದರಲ್ಲಿ ಯಾವುದೇ ರೀತಿಯ ಅಗೌರವ ಆಗಲಿ, ಅವರ ಸ್ಥಾನಕ್ಕಾಗಲಿ ಅಗೌರವ ಆಗಲಿ, ಅವರ ವಯಸ್ಸಿಗಾಗಲಿ ಅಗೌರವವನ್ನು ಯಾರೂ ಸಹ ತೋರಿಸಲಿಲ್ಲ. ಆಗೇನಾದಿದ್ರೆ ನಾವು ನೇರವಾಗಿ ಮಾತಾಡೋ ಜನ, ಬೇರೆಯವ್ರು ಮಾತಾಡ್ತಾರಲ್ಲ ಗೊತ್ತಿಲ್ಲ, ನಾನಂತೂ ನೇರವಾಗಿ ಮಾತಾಡೋನು, ನೇರವಾಗಿ ಹೇಳ್ತಾ ಇದ್ವಿ ನಾವು. ಆದ್ದರಿಂದ ಇದಕ್ಕೆ ದಯವಿಟ್ಟು ತೆರೆ ಎಳೀರಿ. ಯಾರೂ ಸಹ ನಿಮ್ಗೆ ಅದೊಂದು ಟೆಸ್ಟ್ ಬಂದ್ಬಿಟ್ಟಿದೆ, ಗುಂಡಾಗಿರಿ, ದಾದಾಗಿರಿ, ಏನು ಇವೆಲ್ಲ
ಅದು ಈ ಒಂದು ಸ್ಥಾನದಲ್ಲಿ ಕೂತ್ರೆ ನಾವು ಮಾಡೋಕ್ಕಾಗುತ್ತಾ? ಮತ್ತೆ ನಮ್ಮ ಸಿ ಟಿ ರವಿಯವರು ಸಲೀಂ ಅಹಮದ್ ಅವ್ರಿಗೆ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವ್ರ ಕಡೆ ಜಾಸ್ತಿ ಅವಕಾಶಗಳನ್ನ ಕೊಡಿ ಅಂತ. ನಾನೂ ಸಹ ಸಲೀಂ ಅಹಮದ್ ಸಾಹೇಬ್ರೆ ಸಂಪೂರ್ಣವಾಗಿ ವಿರೋಧ ಪಕ್ಷದವರು ನಮ್ಮ ತಪ್ಪು ಒಪ್ಪುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ಅವಾಗ್ಲಿಂದ ಅಲ್ಲೇ ಆ ಕಡೆ ನೋಡ್ತಾ ಇದ್ದೀನಿ ನಾನು. ನೀವು ನಮ್ಮ ಕಡೆ ನೋಡೋದೇ ಬಿಟ್ಬಿಟ್ರಿ ಈಗಲೇ. ಶುರು ಮಾಡಿ ಆವಾಗಿಂದ ಕೇಳಿ ಅವ್ರಿಗೆ ಎಲ್ಲ ಆವಾಗಿಂದ ಒಂದ್ ಕಡೆ ನೋಡಲೇ ಇಲ್ಲ ನಾನು. 45 ವರ್ಷದಿಂದ ಅವ್ರನ್ನೆಲ್ಲರನ್ನೂ ನೋಡಿದ್ದೀನಿ. ನಮ್ಮನ್ನ ಅದಕ್ಕೆ ಆವಾಗ್ಲಿಂದ ಇಲ್ಲೇ ಸಭಾಧ್ಯಕ್ಷರೇ ನೀವು ನೋಡಿ, ನಾವೊಂದು ಇನ್ನೂ 2 ಗಂಟೆ ಆಗಿಲ್ಲ, ಈಗಲೇ ನಮ್ಮನ್ನು ಮರ್ತೋಗ್ಬಿಟ್ರಿ ನೀವು. ಹಿಂಗಾದ್ರೆ ಹಿಂಗೆ ಅಧಿಕಾರ ಅನ್ನೋದು ಏನೇನು ಮಾಡುತ್ತೆ ನೋಡಿ. ನಮ್ಮವ್ರನ್ನೇ ಮರ್ತೋಗಿಸ್ಬಿಡ್ತೀರಿ. ನಿಜ, ಸಿ ಟಿ ರವಿ ಅವರು ಕೆಲವು ಸಂದರ್ಭದಲ್ಲಿ ಮಾತಾಡಿದಾಗ ಬಹಳ ಸಾಂದರ್ಭಿಕವಾಗಿ ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಸಂಪೂರ್ಣವಾಗಿ ಅವಕಾಶ ಕೊಡಿ. ಲೋಕಸಭೆಯಲ್ಲಿ ಆಗ್ತಾ ಇದೆಯಲ್ಲ, ವಿರೋಧ ಪಕ್ಷದವ್ರು ಮಾತಾಡುವಾಗ ಮೈಕ್ ಆಫ್ ಮಾಡೋದು, ಅದು ಮಾತ್ರ ಮಾಡಕ್ಕೆ ಹೋಗ್ಬಿಡಿ. ಯಾವತ್ತೂ ಮಾಡಬೇಡಿ, ಮೈಕ್ ಆಫ್ ಮಾಡೋ ಕೆಲಸ ಮಾಡಬೇಡಿ. ಚರ್ಚೆ ಬಂದಾಗ ಚರ್ಚೆಗೆ ಬಂದಾಗ ಆಫ್ ಆಗಿದೆಯೋ ಗೊತ್ತಿಲ್ಲ, ನಿಮ್ ನಾಯಕರಿಗೆ ಅದು ಗೊತ್ತಾಗಿಲ್ಲ. ನಾನು ಪಾರ್ಲಿಮೆಂಟಲ್ಲಿ 19 ವರ್ಷ ಇದ್ದವನು. ಆದ್ರಿಂದ ಅದಕ್ಕೆ ನಾವು ಅಂತ ಟ್ರೈನಿಂಗ್ ಎಲ್ಲ ಕೊಡಲ್ಲ. ನಾನು ಟ್ರೈನಿಂಗ್ ತಗೊಂಡಿರೋದು ಬೆಂಗಳೂರು ಯೂನಿವರ್ಸಿಟಿ ಮತ್ತು ಫುಟ್ಪಾತ್ ಅಲ್ಲಿ, ನಾಗ್ಪುರ್ ಯೂನಿವರ್ಸಿಟಿಲಿ ಅಲ್ಲ. ಸೊ ಅಲ್ಲ, ಮೈಕ್ ಆಫ್ ಮಾಡಿರೋದ್ರ ಬಗ್ಗೆ ಆರಿದ್ದಾಗ್ಲೂ ಆಫ್ ಆಗಿದೆ ಅಂತ ರಾಹುಲ್ ಗಾಂಧಿ ಬಗ್ಗೆ ಬಂದೆ ಅದಕ್ಕೂ ಉತ್ತರ ಕೊಡ್ತೀನಿ. ಟೆಲಿಪ್ರಾಂಪ್ಟರ್ದು ಟ್ರೈನಿಂಗ್ ತಗೊಂಡಿಲ್ಲ. ಈಗ ಟೆಲಿಪ್ರಾಂಪ್ಟರ್ದು ಟ್ರೈನಿಂಗ್ ತಗೊಂಡಿಲ್ಲ. ಈಗ ಸಭಾಧ್ಯಕ್ಷರೇ, ಯಾಕಂದ್ರೆ ಈಗ ಜನ್ಸಿ ನಮ್ದೆಲ್ಲ ಆಗೋಯ್ತು. ಜನ್ಸಿ ನೆಕ್ಸ್ಟ್ ಜನರೇಷನ್ ಬರ್ತಾ ಇದೆ. ಹರಿಪ್ರಸಾದ್ ಸರ್, ನಾಗ್ಪುರ ಅಂತ ಹೇಳಿದ್ರಿ. ನಾಗ್ಪುರದಿಂದ ಟ್ರೈನ್ಡ್ ಆಗಿರುವಂತವ್ರು 2 ಪ್ರಧಾನಮಂತ್ರಿ ಜಗತ್ತಿಗೆ ಕೀರ್ತಿ ತಂದಿದ್ದಾರೆ. ಭಾರತದ ಬಗ್ಗೆ ಜಗತ್ತಿಗೆ ಕೀರ್ತಿ ತಂದಿದ್ದಾರೆ. ಕೀರ್ತಿಯಿಂದ ಹೊಗಳಿದ್ದಾರೆ. ನೋಡಿದ್ದೀವಿ, ಇಡೀ ಜಗತ್ತ. ನಾಗ್ಪುರದಿಂದ ಟ್ರೈನ್ಡ್ ಆಗಿರುವಂತ 2 ಪ್ರೈಮ್ ಮಿನಿಸ್ಟರ್ಸ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ. ಬಂದೆ ಆಯ್ತು. ಹೊಗಳ್ತಾ ಇದ್ದಾರೆ ಪ್ರಧಾನಮಂತ್ರಿ. ಇಲ್ಲ, ಉದ್ಯೋಗ ಕೊಡಕ್ಕಾಗಿಲ್ಲ ಯುವಕರಿಗೆ. ನಾನು ಉತ್ತರ ಕೊಡ್ತೀನಿ. ಸಭಾಪತಿಗಳು ಅವ್ರು ಯಾರು? ಮುಖ್ಯಮಂತ್ರಿಗಳು ಯಾರೋ ಹೊಸಬರು ಪರಿಚಯ ಮಾಡಿಸ್ತಾರೆ ಅವ್ರಿಗೆ. ಚಿಂತೆ ಮತ್ತೆ ಮಾಡಿಸ್ಬಿಡಿ, ಅವ್ರು ಯಾರು ಗೊತ್ತಾಗ್ಬಿಡ್ಲಿ. ರವಿ ಅವರೇ 2 ಪ್ರಪಂಚಕ್ಕೆ ನಾಗ್ಪುರ್ ಯೂನಿವರ್ಸಿಟಿಯಿಂದ ಒಳ್ಳೆ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ರಿ ಅಂದ್ರಲ್ಲ. ಕೀರ್ತಿ ಅಪಕೀರ್ತಿ ಅನ್ನೋದು 2 ಸಹ ಇರುತ್ತೆ. ಎಪ್ಸ್ಟೀನ್ ಫೈಲ್ ಅಲ್ಲಿ ದೇಶದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ. ಎಷ್ಟು ಕೀರ್ತಿ ಇದೆ ಅನ್ನೋದು 2 ಪ್ರಪಂಚ ನೋಡಿದೆ. ಬಂದೇ ಇರಿ. ಅವನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಅವನು ದೇಶದ ಪ್ರಧಾನಮಂತ್ರಿನ ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದೇನು ಕೀರ್ತಿನ? ಆಯ್ತಾ? ನೆತನ್ಯಾಹು ಏನ್ ಹೇಳ್ತಾರೆ? ಇಸ್ರೇಲ್ ಪ್ರೈಮ್ ಮಿನಿಸ್ಟರು ನೆತನ್ಯಾಹು ಏನ್ ಹೇಳ್ತಾರೆ ಕೇಳಿ. ಇಷ್ಟೆಲ್ಲ ಕೀರ್ತಿ ಇರ್ತಕ್ಕಂಥ ಇವರು ಜಂಗ್ಪಿಂಗ್ ಏನ್ ಹೇಳ್ದು ಅದು ಬೇಡ. ಈಗ ಅಷ್ಟೆಲ್ಲ ಕೀರ್ತಿ ಇದ್ದವರು ನಾನೆಲ್ಲನೋ ಎಲ್ಲೆಲ್ಲ ಹೊಟ್ಟೋಗುತ್ತೆ, ಅದರಿಂದ ಬೇಡ, ನಿಲ್ಲಿಸ್ಬಿಡಿ. ದಯವಿಟ್ಟು ಅವ್ರು ಮಾತಾಡಿ ಮುಗಿಸ್ಲಿ. ಮಾತಾಡಿ, ಆಮೇಲೆ ಮಾತಾಡೋ ಅವಕಾಶ ಸಿಗುತ್ತೆ, ಮಾತಾಡಿ. ಈಗ ಅವ್ರು ಮಾತಾಡಕ್ ಬಿಡಿ ನೀವು. ಸಭಾಧ್ಯಕ್ಷರೇ, ಬಹಳ ಅದ್ಭುತವಾದ ಪ್ರಧಾನಮಂತ್ರಿ ಅಂತಾರಲ್ಲ ಸಭಾಧ್ಯಕ್ಷರೇ. 12 ವರ್ಷ ಆಯ್ತು. 12 ವರ್ಷ ಆಯ್ತು ಈ ದೇಶದ ಪ್ರಧಾನಮಂತ್ರಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿಲ್ಲ. ಅದು ಯಾವ ಕೀರ್ತಿ ಹೇಳಿ? ಇದನ್ನೆಲ್ಲ ಚರ್ಚೆ ಮಾಡೋಣ ಅಂದ್ರೆ ಈಗಲೇ ಮಾಡೋಣ. ಇದು ಅಭಿನಂದನೆಗಳ ಆಗ್ತಾ ಇಲ್ಲ. ನಮಗೂ ಮಾತಾಡ್ಲಿಕ್ಕೆ ಬಹಳ ಇದೆ. ಚರ್ಚೆ ಮಾಡೋಣ.
ಇದ್ರೆ ಮಧ್ಯದಲ್ಲಿ ನೀವೇ ಎದ್ದು ಪ್ರಾರಂಭ ಮಾಡಿದ್ದು. ಅವ್ರು ವಿಷಯದ ಮೇಲೆ ಇದ್ರು ಸಾಮರ್ಥ್ಯವನ್ನ ಅಳಿಯೋದು ಪತ್ರಿಕಾಗೋಷ್ಠಿಗಳಿಗೆ ಎಷ್ಟು ಮಾಡಿದ್ರು ಅಂತನೋ ದೇಶಕ್ಕೆ ಎಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಸಾಧನೆಯನ್ನ ನೀವು ಮಾಡ್ತೀರಾ. ಪ್ರಧಾನಮಂತ್ರಿಯ ಸಾಧನೆಗಳನ್ನ ಜಗತ್ತೆ ಕೊಂಡಾಡ್ತಾ ಇದೆ, ಪತ್ರಿಕಾಗೋಷ್ಠಿ ಮಾಡೋದಲ್ಲ. ಅದಾನಿ ಮೇಲೆ ಅಮೆರಿಕ ಕೋರ್ಟ್ ಕೇಸ್ ಹಾಕಿಟ್ಟಿದೆ. ಅದಾನಿ ಮೇಲೆ ಕೋರ್ಟ್ ಏನಾಗಿದೆ ಅಂತ ಹೇಳಿ. ರವಿ ಅವ್ರು ಆಯ್ತು, ದಯವಿಟ್ಟು ಒಂದ್ ನಿಮಿಷ, ದಯವಿಟ್ಟು ಅವ್ರು ಮಾತಾಡುವಾಗ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಏನ್ ಹೇಳ್ಬೇಕು ಹೇಳಿ ಅವರು. ಅಲ್ಲ ಒಂದ್ ನಿಮಿಷ ನಾನು ಟೈಮ್ ರಿಸ್ಟ್ರಿಕ್ಟ್ ಮಾಡಿದ್ದೀನಿ, ಆದ್ರೆ ನೀವು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಆ ಟೈಮ್ ಅದಕ್ಕೆ ಹೋಗ್ತಾ ಇದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.